ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಟ್ರಂಪ್ ವಿಷಯದಲ್ಲಿ ಹೀಗೆ ಆಗುತ್ತೆ ಅನ್ನೋ ನಿರೀಕ್ಷೆ ಕೂಡ ಇತ್ತು. ಇದನ್ನು ನಾವು ಹಿಂದಿನ ವಿಡಿಯೋದಲ್ಲೇ ತಿಳಿಸಿದ್ವಿ. ಅಮೆರಿಕದ ಸುಪ್ರೀಂ ಕೋರ್ಟ್ ಟ್ರಂಪ್ ಹೇರಿರುವ ಟ್ಯಾರಿಫ್ಗಳ ವಿರುದ್ಧ ತೀರ್ಪು ಕೊಡೋ ಸಾಧ್ಯತೆ ಇರೋದ್ರಿಂದಲೇ ಭಾರತದ ಜೊತೆಗೆ ನಡೆಯಬೇಕಾಗಿದ್ದ ಟ್ರೇಡ್ ಡೀಲ್ ಮತ್ತಷ್ಟು ವಿಳಂಬವನ್ನ ಮಾಡ್ತಾ ಇದ್ದ ಅಮೆರಿಕ ಸರ್ಕಾರ ಅಂತ ಕೂಡ ಹೇಳಿದ್ವಿ. ಈಗ ಅದೇ ನಿಜ ಆಗ್ತಾ ಇದೆ. ಅಮೆರಿಕದ ಸರ್ವೋಚ್ಚ ನ್ಯಾಯಾಲಯ ಟ್ಯಾರಿಫ್ ಹೇರಿರುವ ಅಧಿಕಾರ ಅಮೆರಿಕದ ಅಧ್ಯಕ್ಷರಿಗೆ ಇಲ್ಲ ಅಂತ ಹೇಳಿದೆ. ಅಷ್ಟೇ ಅಲ್ಲ, ಈಗ ಹೇರಿರುವ ಟ್ಯಾರಿಫ್ ರದ್ದು ಮಾಡೋದಕ್ಕೂ ಕೂಡ ಆದೇಶವನ್ನ ಕೂಡ ಕೊಟ್ಟಿದೆ. ಅಲ್ಲಿರೋದು ಡೊನಾಲ್ಡ್ ಟ್ರಂಪ್. ಆತ ಏನೇ ಮಾಡಿದ್ರು ಕೂಡ ನೆಟ್ಟಗಾಗೋ ಜಯಮಂದ ಮನುಷ್ಯ ಅಲ್ಲ. ಹೀಗಾಗಿ ಸುಪ್ರೀಂ ಕೋರ್ಟ್ ತೀರ್ಪಿನ ಬೆನ್ನಲ್ಲೇ ಟ್ರಂಪ್ ಮತ್ತೆ ಎಲ್ಲಾ ದೇಶಗಳ ಮೇಲೆ 10% ಟ್ಯಾರಿಫ್ ಅನ್ನ ವಿಧಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸುಪ್ರೀಂ ಕೋರ್ಟ್ ಕೊಟ್ಟಿರುವ ಈ ತೀರ್ಪಿನ ಬೆನ್ನಲ್ಲೇ ಮತ್ತೆ ಎಲ್ಲ ದೇಶಗಳ ಮೇಲೆ 10% ಟ್ಯಾರಿಫ್ ಅನ್ನ ವಿಧಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸುಪ್ರೀಂ ಕೋರ್ಟ್ ಕೊಟ್ಟ ಈ ತೀರ್ಪನ್ನ ನಿರಾಶಾದಾಯಕ, ನಾಚಿಗೇಡು, ರೆಡಿಕ್ಯುಲಸ್, ಹೀಗೆ ಯಾವೆಲ್ಲ ಪದಗಳಿಂದ ಖಂಡಿಸಬಹುದೋ ಅದೆಲ್ಲ ಪದಗಳಿಂದ ಟ್ರಂಪ್ ಬಳಸ್ತಾ ಇದ್ದಾರೆ. ಸೊ ಈ ಮೂಲಕ ಅಲ್ಲಿನ ಯುವ ಅಧ್ಯಕ್ಷರು ಮಾಡಿದ ಕೆಲಸವನ್ನ ಟ್ರಂಪ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಬಗ್ಗೆ ಕೂಡ ಗೌರವ ಇಲ್ಲ ಅನ್ನೋದನ್ನ ಕೂಡ ತೋರಿಸಿಕೊಂಡಿದ್ದಾರೆ. ಹಾಗಾದ್ರೆ ಟ್ರಂಪ್ ವಿರುದ್ಧದ ತೀರ್ಪೇನು? 10% ಟ್ಯಾರಿಫ್ ಏನು? ಈಗಾಗಲೇ ಕೆಲವರು ಹೇಳ್ತಾ ಇರೋ ಹಾಗೆ ಭಾರತ 18% ಟ್ಯಾರಿಫ್ಗೆ ಒಪ್ಪಿಕೊಂಡಿದೆ, ಅಮೆರಿಕ ಜೊತೆ ಒಪ್ಪಂದ ಮಾಡಿಕೊಂಡಿದೆ. ಹೀಗಾಗಿ ನಾವು 18% ಟ್ಯಾಕ್ಸ್ ಅನ್ನ ಕೊಡಬೇಕು, ಸುಪ್ರೀಂ ಕೋರ್ಟ್ ತೀರ್ಪು ನಮಗೆ ಅಪ್ಲೈ ಆಗೋದಿಲ್ಲ ಅನ್ನೋ ಮಾತುಗಳು ಕೂಡ ಎಷ್ಟು ನಿಜ? ಬನ್ನಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಸ್ನೇಹಿತರೆ, ಅಮೆರಿಕದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ ಕೂಡಲೇ ಜಗತ್ತಿನ ಜೊತೆ ಟ್ಯಾರಿಫ್ ಯುದ್ಧವನ್ನ ಕೂಡ ಶುರು ಮಾಡಿದ್ರು. ಅಮೆರಿಕಾಗೆ ಡ್ರಗ್ಸ್ ಸರಬರಾಜು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಕ್ರಮ ವಲಸಿಗರು ಬರ್ತಾ ಇದ್ದಾರೆ ಅಂತ ಹೇಳ್ತಾ ಮೆಕ್ಸಿಕೋ, ಕೆನಡಾಗಳ ಮೇಲೆ ಟ್ಯಾರಿಫ್ ಅನ್ನ ಕೂಡ ಹೇರಿದ್ರು. ನಮ್ಮ ಮೇಲೆ ಕೂಡ ಟ್ಯಾರಿಫ್ ಅನ್ನ ಹಾಕ್ತಾ ಇದ್ದಾರೆ. ನಮ್ಮ ಆಮದುಗಳು ಕೆಲ ದೇಶಗಳಿಂದ ಹೆಚ್ಚಿವೆ, ರಫ್ತು ಕಡಿಮೆ ಇದೆ ಅಂತ ಹೇಳಿ ರೆಸಿಪ್ರೋಕಲ್ ಟ್ಯಾರಿಫ್ ಅನ್ನು ಕೂಡ ಮತ್ತಷ್ಟು ಟ್ಯಾರಿಫ್ ಅನ್ನ ವಿಧಿಸ್ತಾ ಹೋದ್ರು. ಭಾರತದ ಮೇಲೆ ರಷ್ಯಾ ತೈಲ ಆಮದು ಮಾಡಿಕೊಳ್ತಾ ಇದ್ದರಿಂದ ರೆಸಿಪ್ರೋಕಲ್ ಟ್ಯಾರಿಫ್ ಜೊತೆಗೆ ಮತ್ತು 25% ದಂಡ ಸುಂಕವನ್ನು ಕೂಡ ವಿಧಿಸಿದ್ರು. ಟ್ಯಾರಿಫ್ ಅನ್ನ 50% ದಾಟೋ ರೀತಿ ಕೂಡ ನೋಡಿಕೊಂಡ್ರು. ಈ ಸಂದರ್ಭದಲ್ಲಿ ಕೆಲ ದೇಶಗಳು ಓಡೋಡಿ ಹೋಗಿ ಟ್ರಂಪ್ ಜೊತೆ ರಾಜಿ ಮಾಡಿಕೊಂಡು ವ್ಯಾಪಾರ ಒಪ್ಪಂದಕ್ಕೆ ಸಹಿ ಕೂಡ ಹಾಕಿ ಬಂದು. ಆದ್ರೆ ಭಾರತ ಮಾತ್ರ ಈ ಕೆಲಸವನ್ನ ಮಾಡಲಿಲ್ಲ. ಅಷ್ಟರಲ್ಲಿ ಅಮೆರಿಕದ ಕೋರ್ಟ್ನಲ್ಲಿ ಅಲ್ಲಿನ ವ್ಯಾಪಾರಿಗಳು ಕೂಡ ಅವೈಜ್ಞಾನಿಕ ಟ್ಯಾರಿಫ್ ಅನ್ನ ಪ್ರಶ್ನೆ ಮಾಡಿ ಪ್ರಕರಣವನ್ನು ಕೂಡ ದಾಖಲು ಮಾಡಿತು. ಅಲ್ಲಿನ ಕೆಳ ನ್ಯಾಯಾಲಯ ಈ ಟ್ಯಾರಿಫ್ ಅನ್ನೋದು ಅಸಂವಿಧಾನಿಕ ಅನ್ನೋ ತೀರ್ಪನ್ನ ಕೂಡ ಕೊಡ್ತು. ಹೀಗಾಗಿ ಟ್ರಂಪ್ ಆಡಳಿತ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಕೂಡ ಸಲ್ಲಿಸಿತು. ಈ ಸುಪ್ರೀಂ ಕೋರ್ಟ್ ಕೂಡ ಕೆಳ ನ್ಯಾಯಾಲಯದ ತೀರ್ಪನ್ನೇ ಎತ್ತಿ ಹಿಡಿದಿದೆ. ಇದು ಟ್ರಂಪ್ಗೆ ದೊಡ್ಡ ಹಿನ್ನಡೆ ಅನಿಸಿಕೊಳ್ತಾ ಇದೆ. ಸ್ನೇಹಿತರೆ, ಈ ಪ್ರಕರಣದಲ್ಲಿ ಅರ್ಜಿದಾರರ ಪರ ಅಂದ್ರೆ ಡೊನಾಲ್ಡ್ ಟ್ರಂಪ್ ವಿರುದ್ಧ ಟ್ಯಾರಿಫ್ಗಳ ವಿರುದ್ಧ ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಮಂಡಿಸಿದ್ದು ಅಲ್ಲಿನ ಹಿರಿಯ ನೀಲ್ ಕಟಿಯಾಲ್, ಭಾರತೀಯ ಮೂಲದವರು. ಅವರ ತಂದೆ ಇಂಜಿನಿಯರ್ ಆಗಿದ್ರು, ತಾಯಿ ವೈದ್ಯ ಕೆಲಸ ಮಾಡ್ತಾ ಇದ್ರು ಮತ್ತು ಅವರು ಭಾರತದಿಂದ ಅಮೆರಿಕಾಗೆ ವಲಸೆ ಹೋಗಿ ಶಿಕಾಗೋದಲ್ಲಿ ನೆಲೆಸಿಕೊಂಡಿದ್ರು. ಈ ನೇಲ್ ಹುಟ್ಟಿದ್ದು ಕೂಡ ಶಿಕಾಗೋದಲ್ಲೇ. ಮುಂದೆ ಯೂನಿವರ್ಸಿಟಿಯಲ್ಲಿ ಲಾ ಪದವಿಯನ್ನು ಕೂಡ ಪಡ್ಕೊಳ್ತಾರೆ. ನೀಲ್ ಮತ್ತು ಇವತ್ತು ಅಮೆರಿಕದ ಅತ್ಯಂತ ಪ್ರಖ್ಯಾತ ವಕೀಲರಾಗಿ ಗುರುತಿಸಿಕೊಂಡಿದ್ದಾರೆ. ಇನ್ನು ಅಲ್ಲಿನ ಸಂವಿಧಾನಿಕ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಹಿರಿಯ ಸಲಹೆಗಾರರಾಗಿ ಕೂಡ ಇವರನ್ನ ಗುರುತಿಸಲಾಗುತ್ತೆ. ಈ ಹಿಂದೆ ಬರಾಕ್ ಒಬಾಮಾ ಆಡಳಿತ ಅವಧಿಯಲ್ಲೂ ಕೂಡ ನೀಲ್ ಕಟಿಯಾಲ್ ಅಮೆರಿಕದ ಆಕ್ಟಿಂಗ್ ಸಾಲಿಟರ್ ಜನರಲ್ ಆಗಿ ಕೂಡ ಕೆಲಸ ಮಾಡಿದ ಅನುಭವವನ್ನು ಕೂಡ ಹೊಂದಿದ್ದಾರೆ. ಈಗ ಟ್ರಂಪ್ ಟ್ಯಾರಿಫ್ ವಿರುದ್ಧ ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಮಂಡಿಸಿದ್ದು ಇದೇ ಭಾರತೀಯ ಮೂಲದ ನೀಲ್ ಕಟಿಯಾಲ್. ಇನ್ನು ಇದೊಂದು ಪ್ರಕರಣ ಅಷ್ಟೇ ಅಲ್ಲ, ಈ ಹಿಂದೆ ಟ್ರಂಪ್ ವಿರುದ್ಧ ಸಾಕಷ್ಟು ಪ್ರಕರಣಗಳಲ್ಲಿ ನೀಲ್ ಸುಪ್ರೀಂ ಕೋರ್ಟ್ಗೆ ಕಾಣಿಸಿಕೊಂಡಿದ್ದಾರೆ. ಹಾಗೆ ಇಂಪೀಚ್ ದಿ ಕೇಸ್ ಅಗೇನೆಸ್ಟ್ ಡೊನಾಲ್ಡ್ ಟ್ರಂಪ್ ಅನ್ನೋ ಪುಸ್ತಕವನ್ನು ಕೂಡ ನೀಲ್ ಕಟಿಯಾಲ್ ಬರೆದಿದ್ದಾರೆ. ಈ ಭಾರತೀಯ ಮೂಲದ ವಕೀಲ ಸುಪ್ರೀಂ ಕೋರ್ಟ್ ಅಲ್ಲಿ ಮಂಡಿಸಿದ ವಾದ ಅವರ ಟ್ಯಾರಿಫ್ ನೀತಿಗಳಿಗೆ ದೊಡ್ಡ ಹಿನ್ನಡೆಯನ್ನು ಕೂಡ ಉಂಟು ಮಾಡಿದೆ. ಸುಪ್ರೀಂ ಕೋರ್ಟ್ ಟ್ಯಾರಿಫ್ಗಳ ವಿರುದ್ಧ ತೀರ್ಪು ಕೊಡೋದಕ್ಕೆ ಸಾಧ್ಯ ಆಗಿದೆ. ಸ್ನೇಹಿತರೆ, ಅಮೆರಿಕದಲ್ಲಿ ಇಂಟರ್ನ್ಯಾಷನಲ್ ಎಮರ್ಜೆನ್ಸಿ ಎಕನಾಮಿಕಲ್ ಪವರ್ಸ್ ಆಕ್ಟ್ 1977 ಅಂತ ಒಂದು ಆಕ್ಟ್ ಇದೆ. ಅದನ್ನ ಬಳಸಿಕೊಂಡು ಟ್ರಂಪ್ ನಾನಾ ದೇಶಗಳ ಮೇಲೆ ಟ್ಯಾರಿಫ್ ಅನ್ನ ಘೋಷಣೆ ಮಾಡಿದ್ರು. ಆದ್ರೆ ಆ ಆಕ್ಟ್ ಅಧ್ಯಕ್ಷರಿಗೆ ಕೆಲ ಆರ್ಥಿಕ ವಿಷಯಗಳಲ್ಲಿ ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅವಕಾಶವನ್ನು ಕೂಡ ಕೊಡುತ್ತೆ ಹೊರತು ಟ್ಯಾರಿಫ್ ಹೇರುವ ಅಧಿಕಾರವನ್ನ ಕೊಡೋದಿಲ್ಲ. ಅದರ ಬಗ್ಗೆ ಆಕ್ಟ್ ಅಲ್ಲಿ ಯಾವ ಉಲ್ಲೇಖನೂ ಕೂಡ ಇಲ್ಲ. ಟ್ಯಾರಿಫ್ ಹೇರಬೇಕು ಅಂದ್ರೆ ಅಲ್ಲಿನ ಸದನದ ಅಂಗೀಕಾರವನ್ನು ಕೂಡ ಪಡ್ಕೋಬೇಕಾಗುತ್ತೆ. ಅದು ಸದನದ ಜವಾಬ್ದಾರಿನೇ ಹೊರತು ಅಧ್ಯಕ್ಷರ ವಿವೇಚನಾ ಅಧಿಕಾರ ಅಲ್ಲ ಅಂತ ಅಲ್ಲಿನ ಸುಪ್ರೀಂ ಕೋರ್ಟ್ ಕೂಡ ಈಗ ತೀರ್ಪನ್ನ ಕೊಟ್ಟಿದೆ. ಇನ್ನು ಸುಪ್ರೀಂ ಕೋರ್ಟ್ ಅಲ್ಲಿ 9 ನ್ಯಾಯಮೂರ್ತಿಗಳ ಪೈಕಿ 6 ಮಂದಿ ಟ್ಯಾರಿಫ್ ವಿರುದ್ಧ ಮತ ಚಲಾಯಿಸಿದ್ರೆ ಇನ್ನು 3 ಮಂದಿ ಟ್ಯಾರಿಫ್ ಪರ ಮತವನ್ನು ಕೂಡ ಚಲಾಯಿಸಿದ್ರು. ಹಾಗೆ ಅಧ್ಯಕ್ಷರು ಎಮರ್ಜೆನ್ಸಿ ಹಾಗೂ ಸಂಕಷ್ಟದ ಕಾಲದಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಅಧಿಕಾರವನ್ನು ಕೂಡ ಹೊಂದಿದ್ದಾರೆ ಅನ್ನೋ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆದರೆ ಬಹುಮತ ಟ್ಯಾರಿಫ್ ವಿರುದ್ಧ ಆಯಿತು. ಸೊ ಈಗ
ಟ್ಯಾರಿಫ್ ರದ್ದಾಗಿದೆ. ತೀರ್ಪು ಪ್ರಕಟವಾದ ಬೆನ್ನಲ್ಲೇ ಟ್ರಂಪ್ ಈಗ ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ವಿರುದ್ಧ ಬೆಂಕಿ ಕಾರಿದ್ದಾರೆ. ಯಾವುದೇ ದೇಶದ ಆಡಳಿತ ಅಲ್ಲಿನ ನ್ಯಾಯಾಂಗದ ವಿರುದ್ಧ ಮಾತನಾಡಕ್ಕೆ ಹೋಗುವುದಿಲ್ಲ. ಅದು ಒಳ್ಳೆಯ ಬೆಳವಣಿಗೆ ಕೂಡ ಅಲ್ಲ. ರಾಜಕಾರಣಿಗಳು ಆಡಳಿತ ಹೀಗೆ ಯಾರೇ ತಪ್ಪು ಮಾಡಿದ್ರು ಕೂಡ ಅದನ್ನು ಸರಿಪಡಿಸುವ ವಿಶೇಷ ಅಧಿಕಾರ ನ್ಯಾಯಾಂಗದ್ದು. ಅದು ಯಾವ ಒತ್ತಡದಲ್ಲಿ ಅಥವಾ ಯಾವ ಮುಲಾಜಿನಲ್ಲಿ ಕೂಡ ಕೆಲಸ ಮಾಡೋದಿಲ್ಲ, ಮಾಡಬಾರ್ದು. ನ್ಯಾಯಾಂಗ ಅನ್ನೋದು ಒಂದು ನಂಬಿಕೆಯ ಭರವಸೆ. ಡಿಕ್ಟೇಟರ್ಗಳಿರುವ ದೇಶಗಳನ್ನು ಹೊರತುಪಡಿಸಿದ್ರೆ ಮಿಕ್ಕೆಲ್ಲ ದೇಶಗಳಲ್ಲೂ ಕೂಡ ನ್ಯಾಯಾಂಗಕ್ಕೆ ಒಂದು ವಿಶೇಷ ಅಧಿಕಾರ ಇರುತ್ತೆ. ಅದರ ವಿರುದ್ಧ ಕಾರ್ಯಾಂಗ ಅಥವಾ ಶಾಸಕಾಂಗ ಮಾತನಾಡುವುದು ದೇಶದ ದೃಷ್ಟಿಯಿಂದ ಆರೋಗ್ಯಕರ ಬೆಳವಣಿಗೆ ಅಲ್ಲ. ಆದರೆ ಅದನ್ನು ಕೂಡ ಟ್ರಂಪ್ ಈಗ ಮಾಡಿಬಿಟ್ಟಿದ್ದಾರೆ. ಇಂಥ ತೀರ್ಪು ಕೊಟ್ಟ ನ್ಯಾಯಮೂರ್ತಿಗಳಿಗೆ ನಾಚಿಕೆ ಆಗ್ಬೇಕಂತ ಹೇಳಿ ಹೇಳಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರ ಈ ಹತಾಶೆಯನ್ನ ತೋರಿಸ್ತಾ ಇದೆ. ಸ್ನೇಹಿತರೆ, ಟ್ಯಾರಿಫ್ ಹೇರಿ ನಾನು ಭಾರತ ಪಾಕಿಸ್ತಾನಗಳ ನಡುವೆ ನಡೆಯಬೇಕಾಗಿದ್ದ ಯುದ್ಧವನ್ನ ನಿಲ್ಲಿಸದೇ ಇದ್ರೆ ನಿಮ್ಮ ಮೇಲೆ 200% ಟ್ಯಾರಿಫ್ ಅನ್ನ ಹಾಕ್ತೀನಿ ಅಂತ ಹೆದರಿಸಿದ್ದೆ. ನಾನು ಸುಮಾರು 30 ಮಿಲಿಯನ್ ಜನರ ಪ್ರಾಣವನ್ನು ಕೂಡ ಕಾಪಾಡಿದೆ ಅಂತ ಪಾಕಿಸ್ತಾನದ ಪ್ರಧಾನ ಶಹಬಾಜ್ ಅನ್ನೋ ಜೋಕರ್ ಹೇಳಿದ. ಟ್ಯಾರಿಫ್ ಮೂಲಕ ನಾನು ಜಗತ್ತಿನಲ್ಲಿ ಶಾಂತಿ ಸ್ಥಾಪನೆಯನ್ನು ಕೂಡ ಮಾಡ್ತಾ ಇದ್ದೀನಿ, ಅಮೆರಿಕಾಗೆ ಲಾಭ ಮಾಡಿಕೊಡ್ತಾ ಇದ್ದೀನಿ ಅಂತೆಲ್ಲ ಹೇಳ್ತಾ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಗಿರಾಕಿಗಳನ್ನ ಖುಷಿ ಪಡಿಸ್ತಾ ಬರ್ತಾ ಇದ್ದ ಟ್ರಂಪ್ಗೆ ನ್ಯಾಯಾಲಯ ಈ ತೀರ್ಪು ಈಗ ಹತಾಶೆಯನ್ನು ಉಂಟು ಮಾಡಿದೆ. ಈ ತೀರ್ಪು ಜಗತ್ತಿನ ಹೆದರಿಸೋದಕ್ಕೆ ಬೇರೆ ಅಸ್ತ್ರನಿಲ್ಲದಂತೆ ಮಾಡಿದೆ. ಹೀಗಾಗಿ ಟ್ರಂಪ್ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಇಷ್ಟರ ನಂತರ ಕೂಡ ಟ್ರಂಪ್ ಸುಪ್ರೀಂ ಕೋರ್ಟ್ ತೀರ್ಪು ಹೊರಬಿದ್ದ ನಂತರ ಟ್ಯಾರಿಫ್ಗಳು ರದ್ದಾಗಬೇಕಲ್ವಾ. ಆದರೆ ಟ್ರಂಪ್ ತಕ್ಷಣ ಅಮೆರಿಕದ ಮತ್ತೊಂದು ಕಾನೂನನ್ನು ಬಳಸಿಕೊಂಡಿದ್ದಾರೆ. ಅಲ್ಲಿನ ಟ್ರೇಡ್ ಆಕ್ಟ್ 1974 ಸೆಕ್ಷನ್ 122 ಪ್ರಕಾರ ಅಧ್ಯಕ್ಷರಿಗೆ ಯಾವುದೇ ದೇಶದ ಮೇಲೆ 15% ಸುಂಕವನ್ನ ಸಂಸತ್ತಿನ ಅನುಮತಿ ಇಲ್ಲದೇನೆ 150 ದಿನಗಳವರೆಗೆ ಹೇರುವ ಅಧಿಕಾರ ಇದೆ. ಈಗ ಅದನ್ನು ಬಳಸಿಕೊಂಡು ಇಡೀ ಜಗತ್ತಿನ ಮೇಲೆ 10% ಕಾಮನ್ ಟ್ಯಾರಿಫ್ ಅನ್ನ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಇದು 150 ದಿನಗಳ ಕಾಲ ಇರುತ್ತೆ ಮತ್ತು ಫೆಬ್ರವರಿ 24ರಿಂದ ಜಾರಿಗೆ ಬರುತ್ತೆ. ಹಾಗೆ ಭಾರತದ ಮೇಲೂ ಕೂಡ 150 ದಿನಗಳ ಕಾಲ ಟ್ಯಾರಿಫ್ 18% ಅಲ್ಲ 10%ಗೆ ಇಳಿಕೆ ಆಗಿರುತ್ತೆ. ಇನ್ನು ಇಲ್ಲಿ ಕನ್ಫ್ಯೂಸ್ ಆಗೋದಕ್ಕೆ ಹೋಗ್ಬಿಡಿ. ಅಮೆರಿಕ ಭಾರತದ ಮೇಲೆ ವಿಧಿಸ್ತಾ ಇದ್ದ ಟ್ಯಾರಿಫ್ ಅನ್ನ 50% ಇಂದ 18%ಗೆ ಇಳಿಸ್ತಲ್ವಾ. ಇನ್ನು ಮುಂದಿನ 150 ದಿನಗಳ ಕಾಲ ಅದು 18% ಕೂಡ ಇರೋದಿಲ್ಲ, ಬರೀ 10% ಇಳಿಕೆ ಆಗುತ್ತೆ. ಇದರಿಂದ ಭಾರತಕ್ಕೆ ಲಾಭ ಆಗುತ್ತೆ. ಇಲ್ಲಿ ಭಾರತ ಈ ಹಿಂದೆ ಅಮೆರಿಕದ ಮೋಸ್ಟ್ ಫೇವರ್ಡ್ ನೇಷನ್ಸ್ ಪಟ್ಟಿಯಲ್ಲಿತ್ತು. ಆಗ ನಾವು ಪಾವತಿ ಮಾಡ್ತಾ ಇದ್ದದ್ದು 3.5% ಟ್ಯಾರಿಫ್ ಅನ್ನ. ಅದು ಸೇರಿ ಇನ್ನು ಮುಂದೆ 150 ದಿನಗಳ ಕಾಲ ಭಾರತ 13.5% ಟ್ಯಾರಿಫ್ ಅನ್ನ ಕೊಡಬೇಕಾಗುತ್ತೆ. ಇದು ಅಮೆರಿಕಾಗೆ ಭಾರತ ರಫ್ತು ಮಾಡುವ ಅಲ್ಯೂಮಿನಿಯಂ, ಆಟೋ ಸ್ಪೇರ್ಸ್ ಮುಂತಾದವುಗಳಿಗೆ ಅನ್ವಯ ಆಗೋದಿಲ್ಲ. ಅದರ ಮೇಲಿನ ಟ್ಯಾರಿಫ್ ಅನ್ನ ಈ ಹಿಂದೆ ಎಷ್ಟಿತ್ತೋ ಅಷ್ಟೇ ಮುಂದೆ ಕೂಡ ಮುಂದುವರಿಯುತ್ತೆ. ಹಾಗೆ ಸೆಕ್ಷನ್ 231 ಅಡಿಯಲ್ಲಿ ಯಾವ ವಸ್ತುಗಳ ಮೇಲೆ ಟ್ಯಾರಿಫ್ ಇದೆಯೋ ಅದು ಕೂಡ ಏನು ಬದಲಾಗೋದಿಲ್ಲ. ಭಾರತ ಒಂದೇ ಅಲ್ಲ, ಯಾವ ದೇಶದ ವಿಷಯದಲ್ಲಿ ಕೂಡ ಸೆಕ್ಷನ್ 231 ಅಡಿಯಲ್ಲಿ ಹೇರಲಾದ ಟ್ಯಾರಿಫ್ಗಳು ಬದಲಾಗೋದಿಲ್ಲ. ಹಾಗೆ ಸ್ಮಾರ್ಟ್ಫೋನ್ ಮತ್ತು ಒಂದಷ್ಟು ಪೆಟ್ರೋಲಿಯಂ ಪ್ರಾಡಕ್ಟ್ಗಳ ಮೇಲೆ 0 ಟ್ಯಾರಿಫ್ ಇದೆ. ಅದು ಕೂಡ ಇನ್ನು ಮುಂದೆ ಹಾಗೆ ಮುಂದುವರಿಯುತ್ತೆ. ಇನ್ನು ಅಮೆರಿಕಾಗೆ ಭಾರತದ ಒಟ್ಟು ರಫ್ತಿನಲ್ಲಿ 40% ಈ ಸ್ಮಾರ್ಟ್ಫೋನ್ ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಗಳಿವೆ. ಸೊ ಇದು ಟ್ಯಾರಿಫ್ ಮುಕ್ತವಾಗಿ ಇರುತ್ತೆ. ಇನ್ನು ಟೆಕ್ಸ್ಟೈಲ್, ಗಾರ್ಮೆಂಟ್ಸ್ ಹಾಗೆ ಲೆದರ್ ಸೇರಿದಂತೆ ಯಾವೆಲ್ಲ ವಸ್ತುಗಳ ಮೇಲೆ 18% ಟ್ಯಾರಿಫ್ ಅನ್ನ ಬೀಳ್ತಾ ಇತ್ತು ಅದರ ಟ್ಯಾರಿಫ್ ಈಗ 10%ಕ್ಕೆ ಇಳಿಕೆ ಆಗುತ್ತೆ. ಇನ್ನು ಕೆಲವು ವಸ್ತುಗಳ ಮೇಲೆ 13.5% ಟ್ಯಾಕ್ಸ್ ಕೂಡ ಬೀಳುತ್ತೆ. ಇಲ್ಲಿ ಟ್ಯಾರಿಫ್ ಭಾರತಕ್ಕೆ ಮಾತ್ರ ಕಡಿಮೆ ಆಗ್ತಾ ಇಲ್ಲ, ಇಡೀ ಜಗತ್ತಿನ ಎಲ್ಲಾ ದೇಶಗಳಿಗೂ ಕೂಡ ಈ 10% ಅನ್ನೋದು ಅಪ್ಲೈ ಆಗುತ್ತೆ. ಹೀಗಾಗಿ ಯಥಾ ಪ್ರಕಾರ ಅಮೆರಿಕದ ಮಾರುಕಟ್ಟೆಯಲ್ಲಿ ಬೆಲೆಗಳ ಸ್ಪರ್ಧೆ ಹಾಗೆ ಮುಂದುವರಿಯುತ್ತೆ. ಅಲ್ಲಿ ಯಾವ ಪ್ರಾಡಕ್ಟ್ ಕ್ವಾಲಿಟಿ ಚೆನ್ನಾಗಿದ್ದು ಬೆಲೆ ಕಡಿಮೆ ಅನ್ಸುತ್ತೋ ಜನ ಅದನ್ನ ಖರೀದಿ ಮಾಡ್ತಾರೆ. ಸೊ ಭಾರತಕ್ಕೂ ಕೂಡ ಅಂತ ದೊಡ್ಡ ಲಾಭ ಏನು ಆಗದೆ ಇರ್ಬೋದು. ಆದ್ರೆ ಇಲ್ಲಿ ಟ್ಯಾರಿಫ್ 18% ನಿಂದ 10%ಗೆ ಇಳಿತಾ ಇದೆ. ಇದೆಲ್ಲ ಇದು ಲಾಭವಂತೂ ತಂದುಕೊಡುತ್ತೆ. ಇನ್ನು ಈ ಬಗ್ಗೆ ಅಮೆರಿಕದ ಅಧ್ಯಕ್ಷನ ಅಲ್ಲಿನ ಮಾಧ್ಯಮಗಳ ಪ್ರಶ್ನೆಗೆ ಆ ಸಂದರ್ಭದಲ್ಲಿ ಭಾರತ ಮತ್ತು ಅಮೆರಿಕ ನಡುವೆ ಒಪ್ಪಂದ ಆಗಿರುವ 18% ಟ್ಯಾರಿಫ್ ಮುಂದುವರಿಯುತ್ತೆ ಅಂತ ಟ್ರಂಪ್ ತಿಳಿಸಿದ್ದಾರೆ. ಕೆಲ ಮಾಧ್ಯಮಗಳು ಕೂಡ ಅದನ್ನೇ ವರದಿ ಮಾಡ್ತವೆ. ಇನ್ನು ಕೆಲವರಂತೂ ಭಾರತದ ಆತುರಕ್ಕೆ ಬಿದ್ದು ರಷ್ಯಾ ಜೊತೆ ಸಂಬಂಧ ಕಡಿದುಕೊಂಡು ಅಮೆರಿಕ ಜೊತೆ 18% ಟ್ಯಾರಿಫ್ಗೆ ಒಪ್ಪಿಗೆ ಕೂಡ ಹಾಕ್ತು ಅಂತೆಲ್ಲ ಬರೆದಿದ್ದಾರೆ. ಅದು ಕೇವಲ ತಪ್ಪು ಕಲ್ಪನೆಯ ವರದಿ. ಟ್ರಂಪ್ ಕೂಡ ಯಾವತ್ತೂ ಮಾಧ್ಯಮಗಳ ಮುಂದೆ ನಿಜ ಹೇಳಲ್ಲ. ಅವರು ಅಮೆರಿಕ ಜನರನ್ನ ಖುಷಿಪಡಿಸೋದಕ್ಕೆ ಮಾತ್ರ ಮಾತಾಡ್ತಾನೆ ಇರ್ತಾರೆ. ಆಮೇಲೆ ವೈಟ್ ಹೌಸ್ ಬೇರೆನೂ ಕೂಡ ಹೇಳಿಕೆಯನ್ನು ಕೊಡುತ್ತೆ. ಅಲ್ಲಿ ಒಪ್ಪಂದಗಳಲ್ಲಿ ಪೇಪರ್ಗಳ ಮೇಲೆ ಮತ್ತೇನೂ ಇರೋದಿಲ್ಲ. ಇದನ್ನೆಲ್ಲ ಕಳೆದ 1 ವರ್ಷದಿಂದಲೂ ಕೂಡ ನಾವು ನೋಡ್ತಲೇ ಬರ್ತಿದ್ದೀವಿ. ಇಲ್ಲಿ ಭಾರತ ಕೂಡ ಸೇರಿ ಎಲ್ಲಾ ದೇಶಗಳ ಮೇಲೆ 10% ಟ್ಯಾರಿಫ್ ಇರುತ್ತೆ ಅನ್ನೋದನ್ನ ವೈಟ್ ಹೌಸ್ ಕೂಡ ಪ್ರಕಟಣೆ ಸ್ಪಷ್ಟಪಡಿಸ್ತಾ ಇದೆ. ಇನ್ನು ಇಲ್ಲಿ ಭಾರತ ಮತ್ತು ಅಮೆರಿಕ ನಡುವೆ ಇನ್ನು ಟ್ರೇಡ್ ಡೀಲ್ಗೆ ಸಹಿ ಬಿದ್ದಿಲ್ಲ, ಜಸ್ಟ್ ಮಾತುಕತೆಗಳು ಮಾತ್ರ ಆಗಿವೆ. ಅದರಲ್ಲಿ ಏನಿರಬೇಕು ಏನಿರಬಾರ್ದು ಅನ್ನೋ ರೋಡ್ ಮ್ಯಾಪ್ ಕೂಡ ಸಿದ್ಧ ಆಗಿದೆ. ಅಷ್ಟೇ ಅಲ್ಲ,
ಮಾರ್ಚ್ ನಂತರ ಆ ಡೀಲ್ಗೆ ಸಹಿ ಬೀಳೋ ಸಾಧ್ಯತೆ ಕೂಡ ಇದೆ. ಇನ್ನೂ ಸಹಿ ಬಿದ್ದಿಲ್ಲ, ಹೀಗಾಗಿ ಅಲ್ಲಿ ಭಾರತ ಯಾವ ಆತುರವನ್ನು ಕೂಡ ಮಾಡಿಲ್ಲ. ಇನ್ನು ರಷ್ಯಾದ ತೈಲ ಖರೀದಿಯನ್ನು ಕೂಡ ಭಾರತ ನಿಲ್ಲಿಸಿಲ್ಲ. ಅಮೆರಿಕದಿಂದಲೂ ತೈಲ ಖರೀದಿ ಮಾಡುವುದಾಗಿ ಹೇಳಿದೆ. ನಮಗೆ ಎಲ್ಲಿ ಕಡಿಮೆ ಬೆಲೆ ಸಿಗುತ್ತೋ ಅದನ್ನು ನಾವು ಅಲ್ಲಿಂದ ಖರೀದಿ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಭಾರತ ಮತ್ತೆ ಹೇಳಿದೆ ಹೊರತು ರಷ್ಯಾ ತೈಲ ಖರೀದಿಯನ್ನು ನಾವು ನಿಲ್ಲಿಸ್ತೀವಿ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಇನ್ನು ಅಮೆರಿಕ ಜೊತೆಗಿನ ಟ್ರೇಡ್ ಡೀಲ್ ಇದೆ ನೋಡಿ, ಅದರ ಬಗ್ಗೆ ಈಗ ಮತ್ತೆ ಮಾತುಕತೆಗಳು ನಡೀಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ ಟ್ಯಾರಿಫ್ ಅನ್ನು ರದ್ದು ಮಾಡೋದ್ರಿಂದ ಭಾರತ 18% ಟ್ಯಾರಿಫ್ ಅನ್ನು ಮತ್ತೆ ಮಾತುಕತೆಗಳು ಚೌಕಾಶಿಗಳು ನಡೀತವೆ. ಹೀಗಾಗಿ ಟ್ರೇಡ್ ಡೀಲ್ ಸಹಿ ಬೀಳೋದು ಮತ್ತಷ್ಟು ವಿಳಂಬ ಕೂಡ ಆಗ್ಬೋದು. ಇಲ್ಲಿ ಬೇರೆಯದೇ ಟರ್ಮ್ಸ್ ಮೇಲೆ ಭಾರತ ಮಾತುಕತೆಗಳನ್ನು ಶುರು ಮಾಡಬೇಕಾಗುತ್ತೆ. ಇನ್ನು ಟ್ರಂಪ್ ಟ್ಯಾರಿಫ್ಗಳ ಬಿಟ್ಟು ಬಿಡ್ತಾರೆ ಅಥವಾ 150 ದಿನಗಳ ನಂತರ ಟ್ಯಾರಿಫ್ 10% ಕೂಡ ಹೊರಟು ಹೋಗುತ್ತೆ ಅಂತ ಅಲ್ಲಿನ 150 ದಿನಗಳ ನಂತರ ಮತ್ತೆ ಅದನ್ನು ಮುಂದುವರಿಸ್ಕೊಂಡು ಹೋಗೋ ಅವಕಾಶ ಕೂಡ ಇರುತ್ತೆ. ಇದೇ ಟ್ರೇಡ್ ಆ್ಯಕ್ಟ್ 1974 ಸೆಕ್ಷನ್ 301 ಪ್ರಕಾರ ಪ್ರತ್ಯರ್ಥಿ ದೇಶ ಪಾರದರ್ಶಕವಲ್ಲದ ರೀತಿಯಲ್ಲಿ ವ್ಯಾಪಾರ ಮಾಡ್ತಿದೆ ಅಂತ ಆರೋಪ ಮಾಡಿ ಅವರ ವಿರುದ್ಧ ಮತ್ತಷ್ಟು ಟ್ಯಾರಿಫ್ ಅನ್ನು ಹೇರುವ ಅಧಿಕಾರ ಕೂಡ ಅಮೆರಿಕದ ಟ್ರೇಡ್ ರೆಪ್ರೆಸೆಂಟೇಟಿವ್ಗೆ ಇರುತ್ತೆ. ಇದನ್ನು ಕೂಡ ಇಲ್ಲಿ ಟ್ರಂಪ್ ಬಳಸಿಕೊಳ್ಳೋ ಸಾಧ್ಯತೆ ಇರುತ್ತೆ. ಇಲ್ಲಿ ಟ್ಯಾರಿಫ್ ರದ್ದು ಮಾಡಿ ತೀರ್ಪು ಕೊಟ್ಟಿರುವ ನ್ಯಾಯಾಲಯ ಈಗಾಗಲೇ ಸಂಗ್ರಹಿಸಿರುವ ಟ್ಯಾರಿಫ್ ಹಣವನ್ನು ಏನು ಮಾಡಬೇಕು ಅನ್ನೋ ಬಗ್ಗೆ ಏನನ್ನೂ ಹೇಳಿಲ್ಲ. ಸದ್ಯಕ್ಕೆ ವಾಪಸ್ ಕೊಡಬೇಕು ಅಂತ ನ್ಯಾಯಾಲಯ ಹೇಳಿದರೆ ಕೊಡಬೇಕಾಗಿ ಬಂದರೆ ಅಮೆರಿಕ ಸುಮಾರು 130ರಿಂದ 150 ಬಿಲಿಯನ್ ಡಾಲರ್ವರೆಗೆ ಸಂಗ್ರಹಿಸಿದ ಸುಂಕವನ್ನು ವಾಪಸ್ ಕೊಡಬೇಕಾಗಿ ಬರುತ್ತೆ. ಅದು ಅಮೆರಿಕದ ಟ್ರೆಜರಿಯ ಮೇಲೆ ಮತ್ತಷ್ಟು ಒತ್ತಡ ಬೀಳೋದಕ್ಕೂ ಕೂಡ ಕಾರಣ ಆಗುತ್ತೆ. ಹಾಗೆ ಈಗ ಟ್ರಂಪ್ ಘೋಷಣೆ ಮಾಡಿರೋ ಟ್ಯಾರಿಫ್ ವಿರುದ್ಧ ಕೂಡ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸುವ ಅವಕಾಶಗಳು ಕೂಡ ಇರುತ್ತೆ. ಮುಂದೆ ಅದೇನಾಗುತ್ತೋ ಕಾದು ನೋಡಬೇಕು. ಒಟ್ಟಾರೆ ಅಲ್ಲಿ ಅಮೆರಿಕ ಜೊತೆ ಆತುರಕ್ಕೆ ಬಿದ್ದು ಟ್ರೇಡ್ ಡೀಲ್ಗೆ ಸಹಿ ಹಾಕದೆ ಭಾರತ ಒಳ್ಳೆ ಕೆಲಸ ಮಾಡಿದೆ. ಇನ್ನು ಅಮೆರಿಕದ ಸುಪ್ರೀಂ ಕೋರ್ಟ್ ಈ ತೀರ್ಪು ಅಲ್ಲಿ ಈ ವರ್ಷ ನಡೆಯಲಿರುವ ಚುನಾವಣೆಗಳಲ್ಲಿ ಟ್ರಂಪ್ ವಿರುದ್ಧ ಬಳಕೆ ಆಗುತ್ತಾ ಅಥವಾ ಅದನ್ನು ಕೂಡ ಸಿಂಪತಿಗಿಡಿಸಿಕೊಳ್ಳೋದಕ್ಕೆ ಟ್ರಂಪ್ ಬಳಸ್ಕೊಳ್ತಾರ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಿದೆ. ಇದು ಸ್ನೇಹಿತರೆ ಅಮೆರಿಕದ ಟ್ಯಾರಿಫ್ ಬಗ್ಗೆ ಅಲ್ಲಿನ ಸುಪ್ರೀಂ ಕೋರ್ಟ್ ಕೊಟ್ಟಿರುವ ತೀರ್ಪು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.